ಪೂರಿ ಜಗನ್ನಾಥ ಟೆಂಪಲ್. ಈ ದೇವಸ್ಥಾನದ ಹಿಂದೆ ಬಹಳ ರಹಸ್ಯಗಳಿದ್ದಾವೆ. ಬಹಳ ಭಾರತೀಯರು ನಂಬುವುದೇನೆಂದರೆ ಆ ಪೂರಿ ಜಗನ್ನಾಥನ ದೇವಸ್ಥಾನದಲ್ಲಿ ಇಂದಿಗೂ ಶ್ರೀಕೃಷ್ಣನ ಹೃದಯವಿದೆ. ಅಷ್ಟೇ ಅಲ್ಲದೆ ಆ ಹೃದಯ ಇನ್ನೂ ಬಡಿದುಕೊಳ್ಳುತ್ತಲೇ ಇದೆ. ಈ ಕಾರಣದಿಂದ ಲಕ್ಷಾಂತರ ಭಕ್ತರು ಪೂರಿ ಜಗನ್ನಾಥನನ್ನು ನೋಡಲು ಪೂರಿಗೆ ಬರುತ್ತಾರೆ. ಇದೇ ರೀತಿ ಕೋಟ್ಯಾಂತರ ಭಕ್ತರು ಜಗನ್ನಾಥ ಸ್ವಾಮಿಯ ರಥಯಾತ್ರೆಯಲ್ಲಿ ಪಾಲ್ಗೊಳ್ಳುತ್ತಾರೆ. ಮತ್ತೊಂದು ವಿಶೇಷವೇನೆಂದರೆ ಆ ರಥಯಾತ್ರೆಯ ದಿನದಂದು ಮಳೆಯು ಬಂದೇ ಬರುತ್ತದೆ. ಇನ್ನು ಈ ದೇವಸ್ಥಾನದ ಮೇಲೆ ವಿದೇಶಿಯರೆಲ್ಲ ಸೇರಿ 18 ಬಾರಿ ದಂಡಯಾತ್ರೆ ಮಾಡಿದ್ದಾರೆ. ಆದರೆ ನಮ್ಮ ಪೂರ್ವಜರೆಲ್ಲ ಸೇರಿ ಪೂರಿ ಜಗನ್ನಾಥ ಸ್ವಾಮಿಯ ವಿಗ್ರಹವನ್ನು ಕಾಪಾಡುತ್ತಾರೆ. ನಿಜಕ್ಕೂ ಈ ದೇವಾಲಯದಲ್ಲಿ ದ್ವಾಪರ ಯುಗದ ಕೃಷ್ಣನ ಹೃದಯವಿದ್ಯಾ? ಇದ್ದರೂ ಆ ಹೃದಯ ಎಲ್ಲಿಂದ ಬಂತು ಎಂಬ ಅನೇಕ ವಿಚಾರಗಳನ್ನು ನಾವು ಈ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ. ಈ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಆದ್ದರಿಂದ ಕೊನೆಯವರೆಗೂ ನೋಡಿ. ಈ ದೇವಾಲಯದ ಬಗ್ಗೆ ತುಂಬ ಕಥೆಗಳಿದ್ದಾವೆ, ಆದರೆ ಎಲ್ಲರೂ ನಂಬುವಂಥ ಒಂದು ಕಥೆಯನ್ನು ನಾವಿಲ್ಲಿ ನೋಡೋಣ ಬನ್ನಿ. ಕುರುಕ್ಷೇತ್ರ ಯುದ್ಧ ಮುಗಿದ ನಂತರ ಸತ್ತು ಬಿದ್ದಿದ್ದ ತನ್ನ ಕಡೆಯವರನ್ನು ನೋಡಿದ ಗಾಂಧಾರಿ ಆ ನೋವನ್ನು ತಾಳಲಾರದೆ ತನ್ನವರು ಹೇಗೆ ನಾಶವಾದರೋ ಅದೇ ರೀತಿ ಯದುವಂಶದವರು ನಾಶವಾಗಲಿ ಎಂದು ಶಾಪ ನೀಡುತ್ತಾಳೆ. 36 ವರ್ಷಗಳು ಕಳೆದ ನಂತರ ಯದುವಂಶದವರು ಜಗಳವನ್ನಾಡಿ ಒಬ್ಬರಿಗೊಬ್ಬರು ಸಾಯಿಸಿಕೊಂಡು ನಾಶವಾಗುತ್ತಾರೆ. ಕೇವಲ ಶ್ರೀಕೃಷ್ಣನ ರಥಸಾರಥಿ ಹಾಗೂ ಶ್ರೀಕೃಷ್ಣ ಮತ್ತು ಬಲರಾಮ ಮಾತ್ರ ಬದುಕಿರುತ್ತಾರೆ. ಆಗ ಶ್ರೀಕೃಷ್ಣನ ಹತ್ರ ರಥಸಾರಥಿಗಳು ಬಂದು ನಡೆದಿರುವ ವಿಷಯಗಳನ್ನು ಹೇಳುತ್ತಾರೆ. ಆಗ ಕೃಷ್ಣ ಅವರಿಗೆ ಹಸ್ತಿನಾಪುರಕ್ಕೆ ಹೋಗಿ ಅರ್ಜುನನಿಗೆ ಈ ವಿಷಯವನ್ನು ತಿಳಿಸಿ ಎಂದು ಹೇಳುತ್ತಾರೆ. ಇದರ ನಂತರ ಶ್ರೀಕೃಷ್ಣ ಬಲರಾಮನನ್ನು ಹುಡುಕುತ್ತಿರುವಾಗ ಬಲರಾಮ ಸಮುದ್ರ ತೀರದಲ್ಲಿ ಧ್ಯಾನ ಮಾಡುತ್ತಿರ್ತಾರೆ. ಅದನ್ನು ನೋಡಿದ ಶ್ರೀಕೃಷ್ಣ, ಬಲರಾಮ, ನಾನು ನಿನ್ನೊಂದಿಗೆ ಧ್ಯಾನ ಮಾಡುತ್ತೇನೆ ಎಂದು ಕೇಳುತ್ತಾರೆ. ಆದರೆ ಬಲರಾಮನಿಂದ ಯಾವುದೇ ಉತ್ತರ ಬರುವುದಿಲ್ಲ. ಆಗ ಕೃಷ್ಣನಿಗೆ ಬಲರಾಮನ ದೇಹದಿಂದ 7 ತಲೆಯ ನಾಗರಹಾವು ಆತ್ಮರೂಪದಲ್ಲಿ ಹೊರಹೋಗುವುದು ಕಾಣಬರುತ್ತದೆ. ಆಗ ಕೃಷ್ಣನಿಗೆ ಅರ್ಥವಾಗುತ್ತದೆ, ನಾನು ಮಾನವ ರೂಪವನ್ನು ತ್ಯಜಿಸುವ ಸಮಯ ಬಂದಿದೆ ಅಂತ. ತಕ್ಷಣ ಶ್ರೀಕೃಷ್ಣ ಒಂದು ಮರದ ಕೆಳಗೆ ಕುಳಿತು ವಿಶ್ರಾಂತಿ ಪಡೆಯುತ್ತಿರುತ್ತಾರೆ. ಆಗ ಅಲ್ಲಿಗೆ ಜರ ಎಂಬ ಬೇಟೆಗಾರ ಬರ್ತಾನೆ. ಶ್ರೀಕೃಷ್ಣನ ಕಾಲನ್ನು ಜಿಂಕೆ ಎಂದು ಭಾವಿಸಿ ಬಾಣ ಬಿಡುತ್ತಾನೆ. ನಂತರ ಅದು ಕೃಷ್ಣನ ಕಾಲಿಗೆ ತಗುಲುತ್ತೆ. ಇದನ್ನು ನೋಡಿದ ಜರ ಕೃಷ್ಣನ ಹತ್ತಿರ ಬಂದು ಗಾಬರಿಯಾಗುತ್ತಾನೆ. ಈ ತಪ್ಪಿಗೆ ಪರಿಹಾರವೇ ಇಲ್ಲ ಎಂದು ಭಾವಿಸಿ ನನ್ನನ್ನು ಸಾಯಿಸಿಬಿಡು ಎಂದು ಕೇಳುತ್ತಾನೆ. ಆದರೆ ಕೃಷ್ಣ ಅವನನ್ನು ಕ್ಷಮಿಸಿ ಕಳಿಸುತ್ತಾರೆ. ನಂತರ ತನ್ನ ಮಾನವ ದೇಹವನ್ನು ತ್ಯಜಿಸಿ ವೈಕುಂಠಕ್ಕೆ ಹೋಗುತ್ತಾರೆ. ಸ್ವಲ್ಪ ಸಮಯದ ನಂತರ ಅರ್ಜುನ ಅಲ್ಲಿಗೆ ಬರುತ್ತಾನೆ. ಶ್ರೀಕೃಷ್ಣನ ದೇಹವನ್ನು ನೋಡಿ ತುಂಬ ಸಂಕಟ ಪಡ್ತಾನೆ. ನಂತರ ಅರ್ಜುನ ಶ್ರೀಕೃಷ್ಣನ ಅಂತಿಮ ಸಂಸ್ಕಾರವನ್ನು ಮಾಡುತ್ತಿರುತ್ತಾನೆ. ಎಲ್ಲ ಭಾಗಗಳು ಸುಟ್ಟಿ ಹೋದರೂ ಹೃದಯ ಮಾತ್ರ ವಜ್ರದಂತೆ ಹೊಳೆಯುತ್ತಿರುತ್ತದೆ. ಅರ್ಜುನನಿಗೆ ಒಂದು ಆಕಾಶವಾಣಿ ಕೇಳಿಸುತ್ತೆ. ಆ ಹೃದಯವನ್ನು ಬೇವಿನ ಮರದ ತುಂಡಿಗೆ ಕಟ್ಟಿ ನದಿಯಲ್ಲಿ ಹರಿದು ಬಿಡು ಎಂದು ಆಕಾಶವಾಣಿಯು ಹೇಳುತ್ತದೆ. ಅರ್ಜುನ ಕೂಡ ಅದೇ ರೀತಿ ಮಾಡುತ್ತಾನೆ. ಈ ರೀತಿ ಆ ಹೃದಯ ನದಿಯಲ್ಲಿ ಹರಿದು ಪೂರಿಗೆ ಸೇರುತ್ತದೆ. ಸ್ವಲ್ಪ ಕಾಲದ ನಂತರ ಕೃಷ್ಣನಿಗೆ ಬಾಣ ಬಿಟ್ಟಿದ ಜರ ಸತ್ತು ಪೂರಿಯ ಕಾಡಿನ ಬುಡಕಟ್ಟು ಜನಾಂಗದಲ್ಲಿ ಬಿಸ್ವಾಬಿಸು ಎಂಬ ಹೆಸರಿನಲ್ಲಿ ಹುಟ್ಟುತ್ತಾನೆ. ಆ ನಂತರ ಬಿಸ್ವಾಬಿಸು ಕಾಡು ಜನರ ನಾಯಕನೂ ಆಗುತ್ತಾನೆ. ಬಿಸ್ವಾಬಿಸು ನದಿಯ ಹತ್ತಿರ ಹೋದಾಗ ಕೃಷ್ಣನ ಹೃದಯ ಕಾಣಿಸುತ್ತದೆ. ಇದನ್ನು ನೋಡಿದ ಬಿಸ್ವಾಬಿಸು ಆ ಹೃದಯ ಹೊಳೆಯುತ್ತಿರುವುದನ್ನು ನೋಡಿ ಯಾವುದೋ ಮಹಾಶಕ್ತಿ ಹೊಂದಿರುವ ಕಲ್ಲು ಎಂದು ತಿಳಿದು ಅದಕ್ಕೆ ಒಂದು ಗುಡಿಯನ್ನು ಮಾಡಿ ಪೂಜಿಸಲು ಪ್ರಾರಂಭಿಸುತ್ತಾನೆ. ಇದನ್ನು ನೋಡಿದ ಜನರು ಕೂಡ ಅದನ್ನು ಪೂಜಿಸಲು ಪ್ರಾರಂಭಿಸುತ್ತಾರೆ. ನಂತರ ಈ ವಿಷಯ ಊರಿನ ಜನರಿಗೆ ತಿಳಿದು ನಂತರ ರಾಜನಿಗೂ ಗೊತ್ತಾಗುತ್ತದೆ. ಅವರೇ ಇಂದ್ರದ್ಯುಮ್ನ ಮಹಾರಾಜ. ಆದರೆ ಈ ರಾಜನಿಗೆ ವಿಷಯ ತಿಳಿಯೋದಕ್ಕೂ ಮುಂಚೆ ಬಿಸ್ವಾಬಿಸುಗೆ ಭಯ ಆಗಿರುತ್ತದೆ. ಆ ಕಲ್ಲನ್ನು ಯಾರಾದರೂ ತೆಗೆದುಕೊಂಡು ಹೋಗುತ್ತಾರೆ ಎಂದು ಹೆದರಿ ಯಾರಿಗೂ ತಿಳಿಯದಂತ ರಹಸ್ಯವಾದ ಜಾಗದಲ್ಲಿ ಸ್ಥಾಪಿಸುತ್ತಾನೆ. ನಂತರ ಮಹಾರಾಜ ಈ ಕಲ್ಲಿನ ಬಗ್ಗೆ ತಿಳಿದುಕೊಂಡು ಆ ಕಲ್ಲು ಕಾಡು ಜನರ ಬಳಿ ಇರುವುದರ ಬದಲು
ನನ್ನ ಹತ್ತಿರ ಇದ್ದರೆ ಚೆನ್ನಾಗಿರುತ್ತೆ ಎಂದು ರಾಜನಿಗೆ ಆಸೆ ಹುಟ್ಟುತ್ತೆ. ಈ ರೀತಿ ಆ ಕಲ್ಲನ್ನು ಹುಡುಕಲು ವಿದ್ಯಾಪತಿ ಎಂಬುವವನನ್ನು ಬಿಸ್ವಾಬಿಸು ಹತ್ತಿರ ಕಳುಹಿಸುತ್ತಾನೆ. ಈ ರೀತಿ ವಿದ್ಯಾಪತಿ ಬಿಸ್ವಾಬಿಸು ಹತ್ತಿರ ಬಂದು ಸ್ವಲ್ಪ ದಿನ ಅವರ ಒಂದಿಗೆ ಇರುತ್ತಾನೆ. ಅದೇ ಸಮಯದಲ್ಲಿ ಅವರ ಮಗಳ ಜೊತೆ ಪ್ರೀತಿಯಲ್ಲಿ ಬೀಳುತ್ತಾನೆ. ನಂತರ ಬಿಸ್ವಾಬಿಸು ತನ್ನ ಮಗಳನ್ನು ವಿದ್ಯಾಪತಿಗೆ ಕೊಟ್ಟು ಮದುವೆ ಮಾಡುತ್ತಾನೆ. ಈ ರೀತಿ ಸ್ವಲ್ಪ ಸಮಯದ ನಂತರ ಬಿಸ್ವಾಬಿಸು ಅವರ ಮಗಳು ಮತ್ತು ಅಳಿಯ ಆ ಕಲ್ಲನ್ನು ನೋಡಬೇಕೆಂದು ಹಠ ಮಾಡುತ್ತಾ ಕುಳಿತುಕೊಳ್ಳುತ್ತಾರೆ. ಬಿಸ್ವಾಬಿಸು ಬೇಡ ಎನ್ನಲು ಸಾಧ್ಯವಾಗದೆ ಕೆಲವು ಕಂಡೀಷನ್ಗಳ ಮೇಲೆ ಆ ಕಲ್ಲನ್ನು ತೋರಿಸಲು ಒಪ್ಪಿಕೊಳ್ಳುತ್ತಾನೆ. ಆ ಕಂಡೀಷನ್ ಏನೆಂದರೆ, ಇಬ್ಬರಿಗೂ ಕಣ್ಣಿಗೆ ಬಟ್ಟೆಯನ್ನು ಕಟ್ಟಿ ಕರೆದುಕೊಂಡು ಹೋಗುತ್ತೇನೆ. ಅರ್ಧ ದಾರಿಯಲ್ಲಿ ಯಾರಾದರೂ ಆ ಕಣ್ಣಿನ ಬಟ್ಟೆಯನ್ನು ತೆಗೆದರೆ ಅವರನ್ನು ಹಿಂತಿರುಗಿ ಕರೆದುಕೊಂಡು ಬರಲಾಗುತ್ತದೆ. ಆದರೆ ವಿದ್ಯಾಪತಿ ಏನು ಮಾಡುತ್ತಾನೆ ಎಂದರೆ, ತನ್ನ ಬಳಿ ಬಿತ್ತನೆ ಬೀಜವನ್ನು ತೆಗೆದುಕೊಂಡು ದಾರಿ ಉದ್ದಕ್ಕೂ ಚೆಲ್ಲುತ್ತಾ ಹೋಗುತ್ತಾನೆ. ಏಕೆಂದರೆ ಅವು ಮೊಳಕೆ ಬಂದರೆ ಸುಲಭವಾಗಿ ಆ ಕಲ್ಲು ಇರುವ ದಾರಿಯನ್ನು ಪತ್ತೆ ಹಚ್ಚಬಹುದೆಂದು. ಈ ರೀತಿ ಬಿಸ್ವಾಬಿಸು ವಿದ್ಯಾಪತಿಗೆ ಆ ಕಲ್ಲನ್ನು ತೋರಿಸುತ್ತಾನೆ. ಆಗ ಅವರಿಬ್ಬರಿಗೂ ತುಂಬಾ ಆನಂದವಾಗುತ್ತದೆ. ಈ ರೀತಿ ಮನೆಗೆ ಬಂದ ವಿದ್ಯಾಪತಿ, ನಾನು ರಾಜನ ಹತ್ತಿರ ಹೋಗಿ ಬರುತ್ತೇನೆ ಎಂದು ಹೇಳಿ ಹೊರಟು ಹೋಗುತ್ತಾನೆ. ರಾಜನ ಬಳಿ ಹೋಗಿ ಆ ಕಲ್ಲು ನಿಜವಾಗಿಯೂ ಇದೆ ಎಂದು ಹೇಳುತ್ತಾನೆ. ಇದನ್ನು ಕೇಳಿದ ರಾಜನಿಗೂ ತುಂಬಾ ಆನಂದವಾಗುತ್ತದೆ. ಏಕೆಂದರೆ ಆ ರಾಜ ಮಹಾವಿಷ್ಣುವಿನ ಪರಮ ಭಕ್ತನಾಗಿರುತ್ತಾನೆ. ಈ ರೀತಿ ಆ ರಾಜ ತನ್ನ ರಾಜ್ಯವನ್ನು ತ್ಯಜಿಸಿ ರಾಜ್ಯವನ್ನು ಬೇರೆಯವರಿಗೆ ಒಪ್ಪಿಸಿ ತನ್ನ ಹೆಂಡತಿ ಮಕ್ಕಳನ್ನು ಕರೆದುಕೊಂಡು ಆ ಕಲ್ಲನ್ನು ನೋಡಲು ಬರುತ್ತಾನೆ. ಆದರೆ ವಿದ್ಯಾಪತಿ ಚೆಲ್ಲಿರುವ ಬೀಜಗಳು ಮೊಳಕೆ ಬಂದಿರುವುದಿಲ್ಲ, ದಾರಿ ಕೂಡ ಇರುವುದಿಲ್ಲ. ಇದರಿಂದ ವಿದ್ಯಾಪತಿ ತನ್ನ ಹೆಂಡತಿಯ ಬಳಿ ಹೋಗಿ ಬಿಸ್ವಾಬಿಸು ಹತ್ತಿರ ನನ್ನ ರಾಜನಿಗೆ ಆ ಕಲ್ಲನ್ನು ತೋರಿಸಲು ಹೇಳು ಎಂದು ಬೇಡಿಕೊಳ್ಳುತ್ತಾನೆ. ಈ ರೀತಿ ಆ ಕಲ್ಲನ್ನು ತೋರಿಸಲು ಬಿಸ್ವಾಬಿಸು ಕರೆದುಕೊಂಡು ಹೋಗುತ್ತಾನೆ. ಎಲ್ಲರೂ ಹೋಗಿ ನೋಡಿದರೆ ಆ ಕಲ್ಲು ಅಲ್ಲಿ ಇರುವುದೇ ಇಲ್ಲ. ಇದರಿಂದ ರಾಜನಿಗೆ ತುಂಬಾ ದುಃಖವಾಗುತ್ತದೆ. ಅಲ್ಲೇ ಕುಸಿದು ಬೀಳುತ್ತಾನೆ. ಆ ಕಲ್ಲನ್ನು ನೋಡುವವರೆಗೂ ನಾನು ಊಟವನ್ನು ಮಾಡುವುದಿಲ್ಲ ಎಂದು ಅಲ್ಲೇ ಮಲಗುತ್ತಾನೆ. ಯಾರ ಮಾತನ್ನು ಕೇಳುವುದಿಲ್ಲ. ಆಗ ರಾಜನಿಗೆ ಶ್ರೀಕೃಷ್ಣನು ಕನಸಿನಲ್ಲಿ ಕಾಣಿಸಿ, ರಾಜ, ಮೊದಲು ನೀನು ನನಗೆ ಗುಡಿಯನ್ನು ಕಟ್ಟಿಸು. ಆ ನಂತರ ಸಮುದ್ರ ತೀರದಲ್ಲಿ ಬೇವಿನ ಮರದ ತುಂಡೊಂದು ಕಾಣಿಸುತ್ತದೆ. ಅದನ್ನು ತಂದು ಬಲರಾಮನ ವಿಗ್ರಹ, ಸುಭದ್ರನ ವಿಗ್ರಹ ಹಾಗೂ ನನ್ನ ವಿಗ್ರಹವನ್ನು ಕೆತ್ತಿಸಿ ಆ ಗುಡಿಯಲ್ಲಿ ಸ್ಥಾಪನೆ ಮಾಡು. ಆಗ ಆ ಕಲ್ಲು ತನ್ನಷ್ಟಕ್ಕೆ ತಾನೇ ಅಲ್ಲಿಗೆ ಬರುತ್ತದೆ ಎಂದು ಶ್ರೀಕೃಷ್ಣನು ರಾಜನಿಗೆ ಕನಸಿನಲ್ಲಿ ಹೇಳುತ್ತಾನೆ. ರಾಜ ಅದೇ ರೀತಿ ದೇವಸ್ಥಾನವನ್ನು ಕಟ್ಟಿಸುತ್ತಾನೆ. ಹಾಗೆಯೇ ಸಮುದ್ರ ತೀರದಲ್ಲಿರುವ ಬೇವಿನ ಮರದ ತುಂಡನ್ನು ಯಾರಿಂದಲೂ ಹೊರತೆಗೆಯಲು ಸಾಧ್ಯವಾಗಲಿಲ್ಲ. ಮತ್ತೆ ರಾಜನಿಗೆ ದುಃಖವಾಗುತ್ತದೆ. ಆಗ ಮತ್ತೆ ಶ್ರೀಕೃಷ್ಣ ಕನಸಿನಲ್ಲಿ ಕಾಣಿಸಿ, ರಾಜ, ಆ ತುಂಡನ್ನು ಕೇವಲ ಆ ಕಾಡು ಜನರು ಮಾತ್ರ ಹೊರತೆಗೆಯಲು ಸಾಧ್ಯ ಎಂದು ಹೇಳುತ್ತಾನೆ. ನಂತರ ಕಾಡು ಜನರನ್ನು ಕರೆಸಿ ಆ ಬೇವಿನ ಮರದ ತುಂಡನ್ನು ಹೊರತೆಗೆಯುತ್ತಾರೆ. ಈ ರೀತಿ ಅದನ್ನು ತಂದ ನಂತರ ತುಂಬಾ ಜನ ಶಿಲ್ಪಿಯನ್ನು ಕರೆಸುತ್ತಾರೆ. ಆದರೆ ಒಬ್ಬರು ಕೂಡ ತುಂಡನ್ನು ಕೆತ್ತಲು ಸಾಧ್ಯವಾಗಲೇ ಇಲ್ಲ. ಆ ಸಮಯದಲ್ಲಿ ವಯಸ್ಸಾದ ಬ್ರಾಹ್ಮಣನು ಅಲ್ಲಿಗೆ ಬಂದು, ರಾಜ, ನಾನು ಈ ತುಂಡನ್ನು ವಿಗ್ರಹಗಳಾಗಿ ಬದಲಾಯಿಸುತ್ತೇನೆ. ಆದರೆ ನನ್ನನ್ನು ಒಂಟಿಯಾಗಿ 21 ದಿನ ಆ ತುಂಡುಗಳ ಜೊತೆ ಬಿಡಿ. ಹೀಗೆ ಬಿಟ್ಟರೆ ಮಾತ್ರ ನಾನು ಆ ತುಂಡುಗಳನ್ನು ವಿಗ್ರಹವಾಗಿ ಬದಲಾಯಿಸಲು ಸಾಧ್ಯ ಎಂದು ಹೇಳುತ್ತಾನೆ. ಅವರ ಮಾತಿನಂತೆ ರಾಜ ಆ ತುಂಡುಗಳ ಜೊತೆ ಒಂಟಿಯಾಗಿ ಬಿಡುತ್ತಾರೆ. ಈ ರೀತಿ 14 ದಿನ ಕಳೆಯುತ್ತದೆ. ಆದರೆ ಆ ಬ್ರಾಹ್ಮಣ ಊಟಕ್ಕಾಗಿ ನೀರಿಗಾಗಿ ಹೊರ ಬರುವುದೇ ಇಲ್ಲ, ಒಳಗೆಯೇ ಇರುತ್ತಾರೆ. ಆಗ ರಾಜನಿಗೆ ಭಯವಾಗುತ್ತದೆ. ಇಷ್ಟು ದಿನ ನೀರು ಆಹಾರವಿಲ್ಲದೆ ಹೇಗೆ ಬದುಕಲು ಸಾಧ್ಯ? ಒಂದು ವೇಳೆ ಅವರು ಒಳಗೆ ಸತ್ತರೆ ಬ್ರಹ್ಮಹತ್ಯೆ ದೋಷ ನನಗೆ ಉಂಟಾಗುತ್ತದೆ ಎಂದು ತಿಳಿದು ರಾಜ ಮಂತ್ರಿಗಳನ್ನು ಕರೆಸಿ ಆ ಬಾಗಿಲುಗಳನ್ನು ತೆಗೆಯೋಣ ಅಥವಾ 21 ದಿನಗಳವರೆಗೂ ಕಾಯೋಣ ಎಂದು ಚರ್ಚಿಸುತ್ತಾರೆ. ತುಂಬಾ ಚರ್ಚೆಗಳು ಆದ ನಂತರ ಕೊನೆಯದಾಗಿ ಆ ಬಾಗಿಲನ್ನು ತೆಗೆಯಲೇಬೇಕು ಎಂದು ನಿರ್ಧರಿಸುತ್ತಾರೆ. ಈ ರೀತಿ ಆ ಬಾಗಿಲನ್ನು ತೆಗೆದು ನೋಡಿದರೆ ಬ್ರಾಹ್ಮಣ ಇರುವುದೇ ಇಲ್ಲ, ಮಾಯವಾಗಿ ಇರುತ್ತಾನೆ. ಆ ವಿಗ್ರಹಗಳನ್ನು ಕೂಡ ಅರ್ಧ ಮಾತ್ರ ಕೆತ್ತಿರುತ್ತಾರೆ. ಅವರ ಕಥೆಗಳ ಪ್ರಕಾರ ಆ ಬ್ರಾಹ್ಮಣ ಬೇರೆ ಯಾರೂ ಅಲ್ಲ, ಮಹಾನ್ ವಿಷ್ಣು. ಇದಕ್ಕಾಗಿಯೇ ಅರ್ಧ ಪೂರ್ತಿಯಾಗಿರುವ ವಿಗ್ರಹಗಳನ್ನು ಪೂರಿಯಲ್ಲಿ ಪ್ರತಿಷ್ಠಾಪನೆ ಮಾಡಲಾಗಿದೆ. ಈ ರೀತಿ ಆ ವಿಗ್ರಹದಲ್ಲಿ ಶ್ರೀಕೃಷ್ಣನ ಹೃದಯವಿದೆ ಎಂದು ನಂಬುತ್ತಾರೆ. ಇದಾಗಿತ್ತು ಇವತ್ತಿನ ವಿಡಿಯೋದಲ್ಲಿ ಪೂರಿ ಜಗನ್ನಾಥ ಸ್ವಾಮಿಯ ಕಥೆ. ನಮ್ಮ ವಿಡಿಯೋ ಇಂಟ್ರೆಸ್ಟಿಂಗ್ ಆಗಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು
ಲೈಕ್ ಮಾಡಿ. ಮತ್ತಷ್ಟು ಇಂಟ್ರೆಸ್ಟಿಂಗ್ ಸ್ಟೋರಿಗಾಗಿ ಬೆಲ್ ಐಕಾನ್ ಒತ್ತಿ.